ಅಪಾರ್ಟ್ಮೆಂಟಲ್ಲಿ ಜಗಳ ಆಗ್ತಾ ಇದೆ. ಚೇತನ್ ಹೋಗ್ಬಿಟ್ಟು ಬರ್ತೀನಿ ರೀ ಆಂಟಿ. ಫೈನಲಿ ಆಯ್ತು, ಮನೆಯಿಂದ ಹೊರಟ್ರಿ, ಮನೆ ಹೋಗ್ತಾ ಇದೀವಿ. ಸೊ ಆಯಲ್ಲ, ನಮಸ್ಕಾರ ಎಲ್ರಿಗೂ, ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು, ಸೋನು, ಐಶು, ಮನೋಜಣ್ಣ, ಚೇತನ್ನು ಎಲ್ಲರೂ ಒಬ್ಬ ಫೋಟೋಗ್ರಾಫರ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೊಂದು 2 ಮಂತ್ಸಲ್ಲಿ ಸೋನುದು ಮದುವೆ. ಸೊ ಡಿಸೆಂಬರ್ ಹಿಂಗೆ ಕಳೆದೋಗುತ್ತೆ, ಜಾನ್ವರಿ ಫುಲ್ ಬ್ಯುಸಿ ಇರ್ತೀವಿ. ಎಸ್, ಅದಕ್ಕೆ ಫೋಟೋಗ್ರಾಫರ್ನ ಮಾತಾಡೋಕೆ ಹೋಗ್ತಾ ಇದ್ವಿ. ಬನ್ನಿ ಐಶು ಮನೆಗೆ ಹೋಗೋಣ. ತುಂಬ ದಿವಸ ಆದ್ಮೇಲೆ ಸೋನು ಜೊತೆ ಡ್ರೈವ್ ಹೋಗ್ತಾ ಇರೋದು ಅಲ್ಲೇ. ನೋಡಿ, ಐಶು ಮೊಸರು ತಗೊಂಬರ್ತಾಳೆ ಅಂಗಡಿಗೆ ಹೋಗ್ಬಿಟ್ಟು. ಹಾಂ, ಶಿಷ್ಯ ಅಪಾರ್ಟ್ಮೆಂಟಲ್ಲಿ ಜಗಳ ಆಗ್ತಾ ಇದೆ ನೋಡಿ, ಫುಲ್ ಗಲಾಟೆ ಆಡ್ತವ್ರೆ. ಯಾರೋ ಗಲಾಟೆ ಆಡ್ತಾವ್ರೆ. ಚೇತನ್ ಚೇತನ್ ಏನೋ ಹೇಳ್ತಾವ್ರೆ. ಹೋಗ್ಬಿಟ್ಟು ಬರ್ತೀನಿ ರೀ ಆಂಟಿ. ಕೇಳ್ತಾ ಇದ್ದೆ ಪಾಪ, ನಾನು ರೈಸ್ ಆಗಿದ್ದು ಕಾಮನ್ ಸೆನ್ಸ್ ಬಗ್ಗೆ ಕೈ ತೋರಿದೆ ಅಷ್ಟೇ. ತಾತ ನೀನು ಮಾತಾಡೋ, ನಾನು ಮಾತಾಡ್ತಾರೆ. ಚೇತನ್ ಜಗಳ ಆಡ್ಕೊಂಡ್ಬಂದವನೆ. ಕೈ ಬಿಟ್ಟಿಟ್ಟು ತೋರಿಸ್ಬೇಕಿತ್ತು. ಹೋಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದೆ ಅಷ್ಟ, ತಾತ ಬಂದು ಬೇಡ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ರೆ. ಒಬ್ಬ ಚೇತನ್ ಗಂಡ್ಸಾಗ್ಬಿಟ್ಟ ಇವತ್ತು. ಅಂತವ್ರಿಗೆ ಅವಾಗ ಅವ್ರು ಒಬ್ಬರಿದ್ದಾಗ 10 ಜನ ಇರ್ತೀವಲ್ಲ, ಅವಾಗ ಸರಿಯಾಗಿ ನಾವು ಇಂಥ ಜನ ಬೇಕಾದಷ್ಟು ಜನ ನೋಡಿದ್ವಿ. ಒಬ್ಬರು ಎದ್ದು ಹೋಗ್ತಾ ಇಲ್ವಲ್ಲ ಆಂಟಿ. ಅವ್ನ್ ಯಾರು ಮಾತಾಡಿಲ್ಲ ಆಂಟಿ. ಅವ್ನ ವಾಯ್ಸ್ ಬಂದಾಗೆ ನಾನು ಕೇಳ್ಗೋಗಿದ್ದು. ಅವ್ನ ಗಾಡಿ ಎತ್ತಾಗ್ದ ನನ್ ಕೇಳಿಸ್ತು. ಆಮೇಲೆ ಅವನೇನೋ 1 ನಿಮಿಷ ಆಂಟಿ ಅಂತ ಎಲ್ಲೋಗಿದ್ರು. ಅವನಿಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಂಟಿ ಅದು. ಅದೇ ಅವ್ರ ಮುಂದೆ ಏನೋ ಮಾತಾಡಕ್ಕಾಗಲ್ಲ. ಅದೇ ಎತ್ತವ್ರು ನೋಡ್ಬಿಟ್ಟಿಲ್ಲ. ಇವರೆಲ್ಲ ಯಾರು? ಮನೋಜಣ್ಣ ಕೂಡ ಬಂದ್ರು ಆಫೀಸಿಂದ. ಟೈಮ್ ಬಂದು ಆಲ್ಮೋಸ್ಟ್ 10 o'clock, 9:45. ಫೈನಲಿ 11 ಆಯಿತು, 11:15 ಆಯಿತು. ಅವರು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬ್ರೋ ಹೇಳಿ ಬ್ರೋ. ರಕ್ಷಿತ್ ಫೋಟೋಗ್ರಫಿನಾ? RKT ಪ್ರೊಡಕ್ಷನ್, RXT ಪ್ರೊಡಕ್ಷನ್ಸ್. ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬ್ರೋ. ನಿಮ್ಮದು ಏನು ಬ್ರೋ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜು? RXT ಪ್ರೊಡಕ್ಷನ್, RXT ಪ್ರೊಡಕ್ಷನ್ಸ್ ಅಂತ ಹಾಕಿದ್ರೆ ಬರುತ್ತೆ. RXT ಪ್ರೊಡಕ್ಷನ್ಸ್ ಅಂತ ಹಾಕಿದ್ರೆ ಬರುತ್ತೆ. Young boy with lot of creativity. Thank you. ಎಸ್. ಸೊ ಅವ್ರು ಇಲ್ಲಿಂದ ಹೊರಡ್ತಾ ಇದ್ದಾರೆ. ಬಾಯ್ ಹೇಳೋಣ. ಬಾಯ್ ಬ್ರೋ. Bye. I'll tell anything else, like you can tell me like now. No. You are very good at that. I don't have to tell anything. Thank you. ವೇ ಆಫ್ ಟಾಕಿಂಗ್. ಅವ್ರು ಹೋದ್ರು, 8 o'clock ಬಂದರು. ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೋದರು. ಸೊ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಟೈಮ್ ಬಂದು 11:30. ಸೊ ಗೈಸ್, ಫೈನಲಿ ಐಶು ಮನೆಯಿಂದ 12 ಗಂಟೆಗೆ ಹೋಗ್ತಾ ಇದ್ದೀವಿ. ಊಟ ಗಿಟ ಎಲ್ಲ ಮಾಡಿಕೊಂಡು. ಐಶು, ಮನೋಜಣ್ಣ, ಬಾಯ್. Good night. ಬಾಯ್. ಗುಡ್ ನೈಟ್. Bye. ನಾಳೆ. ಎಸ್, ಶೋರ್. ಬಾಯ್. ಬಾಯ್ ಐಶು. Miss you too. Bye. Miss you too. Bye. Miss you too. Bye. Bye. So chicken.
ಸೊ ಗೈಸ್ ಫೈನಲಿ ಐಸು ಮನೆಯಿಂದ ಹೊರಟ್ವಿ, ಮನೆ ಹೋಗ್ತಾ ಇದೀವಿ. ನೋಡಿ 12 ಗಂಟೆ ರಾತ್ರಿ ಹೋಗ್ತಾ ಇದ್ದೀವಿ ಮನೆಗೆ. ಅದು ಇವಾಗ ಅನ್ನ ಸಾರು ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಸಾರು ಅನ್ನ. ಹೊರಟಿ ಐ ಆಮ್ ರೈಡಿಂಗ್ ದ ಬೈಕ್. ಸೊ ಐಸು ಮನೆಯಿಂದ ನಮ್ಮ ಮನೆಗೆ ಒಂದೇ ರೋಡ್ ಡಿಫ್ರೆನ್ಸು. ನೋಡಿ ಎಷ್ಟು ಬೇಗ ನಮ್ಮ ಮನೆ ರೋಡಿಗೆ ಬಂದ್ಬಿಟ್ಟು ನಾವು ಒಂದೇ ರೋಡ್ಗೆ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಹಂಗೋಗಿ ಹಿಂಗೆ ಬಂದ್ಬಿಟ್ಟು ಅಷ್ಟೇ ಸಿಂಪಲ್. ಸೊ ಫೈನಲಿ ಪಾರ್ಕಿಂಗ್ ಮಾಡಿ ಗೇಟ್ ಹಾಕೊಂಡು ನೋಡಿ ನಮ್ಮ ಸೆಕ್ಯೂರಿಟಿ ತಾತ ಎಲ್ಲ ಮಲ್ಕೊಂಡಿದ್ದಾರೆ. ತಾತ ಮಲ್ಕೊಂಬಿಟ್ಟವ್ರೆ. ಮನೆಗೆ ಫೈನಲಿ ಹೊರಟ್ವಿ. ಇವಾಗ ಹೋಗಿ ಊಟ ಮಾಡ್ಬೇಕು. ನಾನು ಊಟ ಮಾಡಿಬಿಟ್ಟು ಮಲ್ಕೊಬೇಕು. ಸೊ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಒಂದು ಚಿಕ್ಕ ಫೋಟೋ ಸೆಷನ್ ಲಾಗು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಫೋಟೋ ಡಿಸ್ಕಷನ್ ಲಾಗ್ ಆಗಿತ್ತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ ಫ್ರಮ್ AK ಕುಟುಂಬ. ಗುಡ್ ನೈಟ್.